ಹಾಯ್ ಎಲ್ರಿಗೂ, ಇದು ನಂದು 1 ವೀಕ್ ವರ್ಕಿಂಗ್ ವಿಡಿಯೋ ಆಗಿರುತ್ತೆ ವಿತ್ ಸಮ್ ಇಂಟ್ರೊಡಕ್ಷನ್ ನನ್ನ ಬಗ್ಗೆ. ಇದೊಂದು ಫಿಟ್ಟಿಂಗ್ ಬಂದಿತ್ತು, ಸೇಮ್ ಪ್ರಾಬ್ಲಮ್ಮು, LED ಮತ್ತು ಚೂಗ್ ಹೋಗಿದೆ. ಬೋರ್ಡಲ್ಲಿ ಟ್ರ್ಯಾಕ್ ಸಹ ಕಟ್ಟಾಗಿತ್ತು. ಎಲ್ಲ ರೀಜಾಯ್ನಿಂಗ್ ಮಾಡಿಬಿಟ್ಟು LED ಚೇಂಜ್ ಮಾಡಿಬಿಟ್ಟು ರೀಸೋಲ್ಡ್ರಿಂಗ್ ಮಾಡಿ ಡ್ರೈವರ್ ಕೂಡ ಚೇಂಜ್ ಮಾಡಿ ಚೆಕ್ ಮಾಡಿ ಕಸ್ಟಮರಿಗೆ ಕೊಟ್ಟಾಯಿತು. ಸೊ ಸೇಮ್ ಪ್ಯಾಟ್ರನ್ಸಲ್ಲಿ ಬರುತ್ತೆ, ವೈಟು, ವಾಮ್ ವೈಟು ಮತ್ತು ಹಾಫ್ ವೈಟ್ ಕಾಂಬಿನೇಷನ್ಸಲ್ಲಿ. ಈ ಥರ ಫಿಟ್ಟಿಂಗ್ಸ್ ಈಗ ತುಂಬ ಟ್ರೆಂಡಲ್ಲಿದ್ದಾವೆ, ತುಂಬ ಚೆನ್ನಾಗಿ ಕಾಣ್ತವೆ ಕೂಡ. ಇಲ್ಲಿ ನೋಡಿ, ನನ್ನ ಮಗ, ನನ್ನ ಅಮ್ಮ, ನನ್ನ ಚಿಕ್ಕ ಮಗ, ನನ್ನ ದೊಡ್ಡ ಮಗ ಆಟ ಆಡ್ತಾ ಇರ್ತಾರೆ. ಯಾವಾಗೂ ಇದ್ದಿದ್ದೆ. ಸೊ ನನ್ನ ಬಗ್ಗೆ ಹೇಳೋದಾದರೆ, ನಾನು ಓದಿದ್ದು ಫಸ್ಟ್ ಸ್ಟ್ಯಾಂಡರ್ಡಿಂದ 8th ಸ್ಟ್ಯಾಂಡರ್ಡ್ ಗಂಟ ಗೌರ್ಮೆಂಟ್ ಸ್ಕೂಲಲ್ಲಿ, ಪಾಲಂಚಗಳ್ಳಿ ಗೌರ್ಮೆಂಟ್ ಸ್ಕೂಲಲ್ಲಿ. ಅದಾದಮೇಲೆ ಶ್ರೀ ಶಾರದಾ ಗರ್ಲ್ಸ್ ಹೈಸ್ಕೂಲಲ್ಲಿ 10th ಮುಗಿಸಿದ್ದು. ಆಮೇಲೆ ಭುವನ್ ಪಾಲಿಟೆಕ್ನಿಕಲ್ಲಿ ಡಿಪ್ಲೊಮೊ ಕಂಪ್ಲೀಟ್ ಮಾಡಿ, ಆಮೇಲೆ ಇಂಜಿನಿಯರಿಂಗ್ ಬಂದು ಫ್ರೀ ಸೀಟು BMSIT ಕಾಲೇಜು ಆವಲಹಳ್ಳಿ. ಅದಾದಮೇಲೆ ಅದೇ ಇಯರಲ್ಲಿ ವರ್ಕ್ ಸಿಗುತ್ತೆ 2016ನಲ್ಲಿ. ಟಿ-ಲೈಟ್ ಅಂತ ಒಂದು LED ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಲ್ಲಿ ವರ್ಕ್ ಸಿಗೋದು. ಇನ್ನೂ ಏನಾನ ಹೆಚ್ಚಿನ ಬಗ್ಗೆ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇದ್ದರೆ ನನ್ನ ಬಗ್ಗೆ ಕಮೆಂಟ್ ಮಾಡಿ. ಸೊ ಇದು ಒಂದು ನೆಕ್ಸ್ಟ್ ಫಿಟ್ಟಿಂಗು ಅದೇ ದಿನ ಬಂದಿತ್ತು, ಬಟ್ ಇಟ್ ಟೇಕ್ಸ್ 3 days ತೊಗೊಂತು ಇದು ಸರ್ವಿಸ್ ಮಾಡೋದಕ್ಕೆ. ಯಾಕಂದರೆ ಈಚ್ ಕ್ರಿಸ್ಟಾಲ್ನ ರಿಮೂವ್ ಮಾಡಿ LEDಸ್ನ ರಿಮೂವ್ ಮಾಡಿ ಮಾಡಬೇಕಾಗಿತ್ತು. ಮತ್ತು ಅದ್ರ ಜೊತೆಯಲ್ಲೇ ಇದು ಒಂದು ಫೋಕಸ್ ಲೈಟ್ ಕೂಡ ಬಂದಿತ್ತು. LED ಪ್ರಾಬ್ಲಮ್ಮು, LEDಸ್ ಎಲ್ಲ ಚೇಂಜ್ ಮಾಡಿ. ಇದು ಬಂದು ರೈಲ್ವೆ ಸ್ಟೇಷನಲ್ಲಿರೋ ಒಂದು ಹೋಟೆಲ್ದು. ಆ್ಯಕ್ಚುಲಿ ರೆಗ್ಯುಲರ್ ಕಸ್ಟಮರ್ ಅವ್ರು ನಮಗೆ. ಈ ಥರ ಏನಾನ ಇಶ್ಯೂಸ್ ಇದ್ದರೆ ಬಂದು ನಮ್ಮ ಹತ್ರ ರೆಡಿ ಮಾಡಿಸ್ಕೊತಾರೆ. ಇಲ್ಲಿ ನೋಡಿ, ಇದಕ್ಕೆ ಒಂದು ಥರ್ಮಲ್ ಗ್ರೀಸ್ ಅಂತ ಬರುತ್ತೆ ಫೋಕಸ್ ಲೈಟ್ಸಲ್ಲಿ. ಇದು ತುಂಬ ಇಂಪಾರ್ಟೆಂಟ್ ಇದಕ್ಕೆ. ಇದಿಲ್ಲ ಅಂದರೆ LEDಸ್ ಬೇಗ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ. ಇದಿರೋದ್ರಿಂದನೇ ಹೀಟ್ ಡಿಸಿಪೇಟ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ಲು ಫೋಕಸ್ ಲೈಟ್ಸಿಗೆ. ಎಲ್ಲ ರಿಮೂವ್ ಮಾಡಿ ಆಯಿತು ಝೂಮರ್ ಫಿಟ್ಟಿಂಗಲ್ಲಿ. ಇದು ನೋಡಿರಿ, ಇದರಲ್ಲಿ ಸ್ಟ್ರಿಪ್ ಬಿಟ್ಟು ಈ ಥರ ಸ್ಪಾಟ್ ಲೈಟ್ಸ್ ಥರನೂ ಇದೆ. ಇದು ಒಂದು ಆಪ್ಷನ್ ಇದೆ. ಇದು ಸ್ವಲ್ಪ ಓಲ್ಡ್ ಮಾಡೆಲ್ ಇದೆ. ಈಗ ನ್ಯೂ ಮಾಡೆಲ್ಸಲ್ಲೆಲ್ಲ ಡಿಫ್ರೆಂಟ್ ಇದೆ LED ಕಾಂಬಿನೇಷನ್ನು. ಇದ್ರದ್ದು LED ಎಲ್ಲ ಚೇಂಜ್ ಮಾಡಿಬಿಟ್ಟು ಎಲ್ಲ ವೈಟ್ 6500 ಕೆಲ್ವಿನ್ LEDs ಇವು. ಮತ್ತು ಸ್ಟ್ರಿಪ್ಪಸ್ನು ರಿಮೂವ್ ಮಾಡಿದ್ವಿ ಫಿಟ್ಟಿಂಗಿಂದ. ಇದು ಡಬಲ್ ಕಾಂಬಿನೇಷನಲ್ಲಿ ಬರುತ್ತೆ ನೋಡಿ, ವೈಟ್. ಇದು ಬಂದು 6500 ಕೆಲ್ವಿನ್ LEDಸು. ಈ ಕಡೆದು ಬಂದು 3500 ಕೆಲ್ವಿನ್ LEDಸ್. ಅಂದರೆ ವೈಟ್ ಮತ್ತು ವಾಮ್ ವೈಟ್ ಅಂತ ನಾರ್ಮಲಾಗಿ ಕರೀತಾರೆ. ಸೊ ಇದು ಆನ್ ಮಾಡಿದಾಗ 3 ಕಲರ್ ಡಿಫ್ರೆಂಟ್ ಕಾಂಬಿನೇಷನ್ಸಲ್ಲಿ ನಮಗೆ ಕಾಣಿಸುತ್ತೆ. ವೈಟು, ವಾಮ್ ವೈಟು, ಹಾಫ್ ವೈಟು, ಆ ಥರ ನೋಡಿ. LEDಸ್ ಮತ್ತೆಲ್ಲ ಮೌಂಟ್ ಮಾಡಿ ಹೀಟಿಂಗ್ ಮಾಡಿ ತೆಗ್ದಾಯಿತು. ಈಗ LEDಸ್ನ ಹೇಗೆ ಚೆಕ್ ಮಾಡ್ತೀವಿ ಅನ್ನೋದು ತೋರಿಸ್ತಾ ಇದ್ದೀನಿ. ಇದು ಡಯೋಡ್ ಮೋಡಲ್ಲಿ ಮಲ್ಟಿಮೀಟ್ರನ್ನ ಸೆಟ್ ಮಾಡಿಬಿಟ್ಟು, ಇದು ಬಂದು LED ಟು LED ಕನೆಕ್ಷನ್ ಚೆಕ್ ಮಾಡ್ತಾ ಇರೋದು. ಅದಾದಮೇಲೆ ಟ್ರ್ಯಾಕ್ ಕನೆಕ್ಷನ್ ಕೂಡ ಚೆಕ್ ಮಾಡ್ತೀವಿ. ಇದು ತುಂಬ ಇಂಪಾರ್ಟೆಂಟು. ನಾವು ಅಸೆಂಬ್ಲಿ ಮಾಡೋಕ್ಕೆ ಮುಂಚೆ ಟ್ರ್ಯಾಕ್ ಕನೆಕ್ಷನ್ ಚೆಕ್ ಮಾಡಲಿಲ್ಲ ಅಂದರೆ ಮತ್ತೆ ಡಬಲ್ ಕೆಲಸ ಆಗಿಬಿಡುತ್ತೆ. ಸೊ ಇದು ನೋಡಿ, ಥರ್ಮಲ್ ಟೇಪ್ ಅಂತೀವಿ. ಇದು ಹೆಂಗೆ ನಾವು ಫೋಕಸ್ ಲೈಟ್ಗೆ ಥರ್ಮಲ್ ಗ್ರೀಸ್ ಅಪ್ಲೈ ಮಾಡಿದ್ವಿ, ಈ ಥರ ಫಿಟ್ಟಿಂಗ್ಸ್ಗೆ ಮೆಟಲ್ ಶೀಟ್ ಬರೋಂಥ ಫಿಟ್ಟಿಂಗ್ಸಲ್ಲಿ ನಾವು ಥರ್ಮಲ್ ಗ್ರೀಸ್ ಅಪ್ಲೈ ಮಾಡೋಕ್ಕಾಗಲ್ಲ. ಬಟ್ ವಿ ಕ್ಯಾನ್ ಯೂಸ್ ಥರ್ಮಲ್ ಟೇಪ್ ಯೂಸ್ ಮಾಡ್ಬೋದು. ಸೊ ಅದು ಬಂದು ಒಂಥರ ಬಾಂಡಿಂಗ್ ಥರ ವರ್ಕ್ ಮಾಡುತ್ತೆ. ಅಂದರೆ ಗ್ಲೂ ಥರನೂ ವರ್ಕ್ ಮಾಡುತ್ತೆ, ಪ್ಲಸ್ ಹೀಟ್ ಡಿಸಿಪೇಟ್ ಮಾಡೋದಕ್ಕೂ ತುಂಬ ಹೆಲ್ಪ್ಫುಲ್ ಆಗುತ್ತೆ ಈ ಥರ ಝೂಮರ್ ಫಿಟ್ಟಿಂಗ್ಸಲ್ಲಿ. ಸೊ ಅದು ರೆಡಿ ಆಯಿತು. ಇದರಲ್ಲೂ ಸೇಮ್ 3 ಪ್ಯಾಟ್ರನ್ಸ್ ಕನೆಕ್ಷನ್ಸ್ ಬರುತ್ತೆ ವಿತ್ ಬ್ಲೂಟೂತ್. ಇದು ನನ್ನ ಮಗನ ಚೇಷ್ಟೆ ನೋಡಿ. ಥ್ಯಾಂಕ್ ಯು.